ಆಕ್ಚುಲಿ ತುಂಬಾ ಬರ್ತು ಫಾಸ್ಟಾಗಿ ಪಾಸ್ ತಗೊಳ್ಳೋದು. ನಮ್ಮ ಮಮ್ಮಿ ಹೇಳಿರೋ ಸ್ಪೀಡ್ನ ಮೇಂಟೈನ್ ಮಾಡಿದ್ರೆ ಮ್ಯಾಪನ್ನು ನಮ್ದು ಹಿಂದೆ ಬಿಟ್ಬಿಟ್ಟಿದೆ. ಮೇಲೆ ಚೆನ್ನಾಗಿದೆ, ಡ್ರೈ ಫ್ರೂಟ್ಸ್ ಗ್ರೇಪ್ಸ್ ಎಲ್ಲ ಹಾಕಿದ್ರೆ. ನಮ್ಮ ಮುಂದೆ ನಾನಿದ್ದೀನಿ, ಹಿಂದೆ ಸೊಸೆ ಇದ್ದಾಳೆ. ಬನ್ನಿ, ಅದು ಆ ಪಾರ್ಗೆ ಹೋಗ್ಬಿಡ್ತೀನಿ, ಬಾರ್ಡರ್ ದಾಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ವಾಪಸ್ ಭಯ ಬಿದ್ದು ಹೋಯ್ತಾಯ್ತು ಹತ್ತು ಕಡೆಗೆ. ಮತ್ತೆ ಓನರ್ನ ನಾವು ಚೆನ್ನಾಗಿ ನೋಡ್ಕೊತಾ ಇದೀವಿ, ನೆಕ್ಸ್ಟ್ ಊಟಕ್ಕೆ ಚೆನ್ನಾಗೆಲ್ಲ ಬಡಿಸ್ಲಿ ಅಂತ. ಆಟೋ ಗುದ್ದವ್ರೆ ನೋಡಿ ಗೈಸ್, 10 ಗಂಟೆಗೆ ಅಲ್ಲುಚ್ತವ್ರು, ಬೆಳಿಗ್ಗೆ ಅಲ್ಲುಚ್ತೆ. ಹೆಂಗ್ ಕಾಣ್ತಾ ಇದ್ದೀರಾ ಗೊತ್ತಾ? ನಿಮ್ ಪೇಮೆಂಟ್ ಎಷ್ಟು? ಪೇಮೆಂಟು ಯಜಮಾನ್ರೆ ಅಲ್ಲೂ ಇದೆ ಇನ್ನ. ಏನೇನೆಲ್ಲ ಸಾಹಸ ಮಾಡ್ತಾರ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಮ್ಮ ಮನೆಯಿಂದ ಅರ್ಲಿ ಮಾರ್ನಿಂಗ್ ಶುರು ಮಾಡ್ತಿದ್ವಿ. ಇವತ್ತು ಯಾವುದೇ ರೀತಿಯಾದ ಬ್ರೇಕ್ಫಾಸ್ಟ್ ಇಡೋದು ಇದೆಲ್ಲ ಏನಿಲ್ಲ. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಇನ್ಮೇಲೆ ಸುಮಾರು ಫಂಕ್ಷನ್ಗಳು ಅಟೆಂಡ್ ಮಾಡೋದು ಅದು ಇದು ಇರುತ್ತೆ, ಹೋಗ್ತಾ ಇರ್ತೀವಿ, ತೋರಿಸ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು. ಏನಮ್ಮ ಮುಗೀತು, ನಮ್ಮ ಸೈಡ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಒಂದು ಬ್ಯಾರಿಕೇಡ್ ಬಂದ್ಬಿಟ್ಟಿದೆ, ಗೇಟ್ ಬಂದ್ಬಿಟ್ಟಿದೆ. ಅವಳು ಆ ಸೈಡ್ ಆಫ್ ದಿ ಗೇಟು, ನಾನು ಈ ಸೈಡ್ ಆಫ್ ದಿ ಗೇಟು. ಸರಿವೇ, ಅದೇ ಹೆಂಡತಿ ಸೈಡ್ ಫಂಕ್ಷನ್ಸ್ ಎಲ್ಲ ಮುಗಿತು. ಸೊ ಇವಾಗ ನಮ್ಮ ಸೈಡ್ ಫಂಕ್ಷನ್ಸು ನಾವು ಅಟೆಂಡ್ ಮಾಡಬೇಕಾಗುತ್ತಲ್ಲ. ಸೊ ಹಾಗಾಗಿ ಇವತ್ತು ರೆಡಿಯಾಗಿ ಬೆಳಗ್ಗೆನೇ ಟೈಮು 5:15 ಆಗಿದೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಎಷ್ಟು ಗಂಟೆಗೆ? 5 ಗಂಟೆಗೆ ಹೊರಡೋಣ ಅಂದ್ಬಿಟ್ಟು. ಸೊ ಲೇಟ್ ಆಯಿತು. ಸೊ ಇವಾಗ ನಾವು ಹೊರಡ್ತಾ ಇದೀವಿ. ಸೊ ಲೆಟ್ಸ್ಕೋ, ಎಲ್ಲಿ ಹೋಗ್ತಿದ್ದೀವಿ ಏನು ಎಲ್ಲದನ್ನು ಆನ್ ದಿ ವೇ ಮಾತಾಡ್ತೀನಿ, ಹೇಳ್ತೀನಿ ಅಂತೆ. ಗೈಸ್, ಸದ್ಯಕ್ಕೆ ನಾವು ಹೊರಟಿದ್ದೀವಿ, ಓಕೆನಾ? ಸೊ ಹೊರಟಿದ ತಕ್ಷಣ ಇವತ್ತು ನಮ್ಮನ್ನ ವೆಲ್ಕಮ್ ಮಾಡ್ತಿರೋದೇನು ನೋಡ್ರಿ, ಫುಲ್ಲು ಫಾಗು. ಬಟ್ ಮೊಬೈಲಲ್ಲಿ ದೇವರೇ ಗೊತ್ತಾಗ್ತಾ ಇಲ್ಲ ಫಾಗ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಫುಲ್ ಕ್ಲಿಯರ್ ಇದೆ ಅಂತ ಅನಿಸುತ್ತೆ ನಿಮಗೆ. ಕರೆಕ್ಟ್ ಗೈಸ್, ಫುಲ್ ಕ್ಲಿಯರ್ ಇರೋ ಥರ ಮೊಬೈಲಲ್ಲಿ ಕಾಣ್ತಾ ಇದೆ. ಬಟ್ ಆ್ಯಕ್ಚುಲಾಗಿ ಫುಲ್ಲು ಫಾಗ್ ಇದೆ ಇವತ್ತು, ಓಕೆನಾ? ನಾವು ನಿನ್ನೆ ಬ್ರೇಕ್ಫಾಸ್ಟ್ ಸೈಡ್ಗೆ ಹೋದಾಗ್ಲೂ ಇಷ್ಟು ಫಾಗ್ ಇರಲಿಲ್ಲ, ಆರಾಮಾಗಿತ್ತು. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಒಂಥರ ವಿಸಿಬಿಲಿಟಿ ಜಾಸ್ತಿ ಇದೆ ಅನಿಸ್ತದೆ ನಾವು ರಿಯಲಾಗಿ ನೋಡೋದಕ್ಕಿಂತ. ಗೈಸ್, ಬೆಳಕಾಗ್ಬಿಟ್ಟಿದೆ ಆ್ಯಂಡ್ ಇವತ್ತು ಆ್ಯಸ್ ಯೂಶಲ್ ಲೇಟ್ ಒಂಚೂರು. ಆ್ಯಂಡ್ ಏನು ಗೊತ್ತಾ, ಇವಾಗ ಆನ್ ಮಾಡಿದ್ದು ನಾನು ಲಾಸ್ಟ್ ಟೈಮು ವ್ಲಾಗ್ ಮಾಡಿರಲಿಲ್ಲ ನೋಡಿ. ಅಲ್ಲಿ ಫುಲ್ ಕ್ಲೀನಾಗಿ HSRP ನಂಬರ್ ಪ್ಲೇಟೇ ಸ್ಕ್ಯಾನ್ ಆಗಿಬಿಡುತ್ತೆ. ನಮ್ಮ ಸ್ಕ್ಯಾನ್ ಆಯಿತಾ? ಇಲ್ಲ ಅವರು ಇದು ಯಾವುದೋ ಬೇರೆ ಕಾರ್ ನಂಬರ್ ತೋರಿಸ್ತೈತೆ. ನನ್ನ ಕಾರ್ದಲ್ಲ, ಆ್ಯಕ್ಚುಲಿ ಚೇಂಜ್ ಆಯ್ತದು. ಮೋಸ್ಟ್ಲಿ ಮುಂದಿನ ಕಾರ್ದೇ ನಾವು ತೋರಿಸ್ತೇನೆ. ಅದು ಸ್ವಲ್ಪ ಲೇಟಾಗಿ ಅದು ತೊಗೋತಾ ಇರಬೇಕು, ಹೇಳೋಕ್ಕಾಗಲ್ಲ, ರೀಡ್ ಆಗ್ತಿರಬೇಕು. ಸೊ ಯೂಶಲಾಗಿ ಫಾಸ್ಟ್ಯಾಗಲ್ಲಿ ಫಾಸ್ಟ್ಯಾಗ್ ಅಂತೀವಿ, ಈ ಟೋಲಲ್ಲಿ HSRP ನಂಬರ್ ಪ್ಲೇಟ್ ಸ್ಕ್ಯಾನ್ ಆಗ್ಬಿಟ್ಟು ಫಾಸ್ಟ್ಯಾಗಿಂದ ದುಡ್ಡು ಕಟ್ಟಾಗುತ್ತೆ. ಬಟ್ ಈ ಸರಿ ಪಾಸ್ ಮಾಡಿಸಿದ್ದೀನಿ ಗೈಸ್, ತೊಂದರೆ ಇಲ್ಲ. ಒಂದು ಸರಿನೂ ಮಾಡಿಸಿದ್ದೆ, ಬಟ್ ಬ್ಲಾಗ್ ಮಾಡಿರಲಿಲ್ಲ, ತೋರಿಸಿರಲಿಲ್ಲ. ಸೊ ಇವಾಗ ತಲೆನೋವಿಲ್ಲ, ಯಾವ ಟೋಲ್ ಬಂತ ನಡಿ ಆಯಿತು, ಕಟ್ಟಾಗಲಿ ಹೆಂಗಿದ್ರು ಗೊತ್ತು. ಅವ್ರು ಕೊಟ್ಟಿರೋ ಲಿಮಿಟು ಕ್ರಾಸ್ ಮಾಡಲ್ಲ ನಾನು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಡಿ ಆಯಿತು, ಎಲ್ಲ ಟೋಲ್ಗೂ ಹೋಗ್ಬೋದು ಇವಾಗ, ತಲೆನೋವಿಲ್ಲ. ಹಾಂ, ಪರವಾಗಿಲ್ಲ, ಹೋಗೋಣ. ಆ್ಯಕ್ಚುಲಿ ತುಂಬ ಬರ್ತು ಫಾಸ್ಟಾಗಿ ಪಾಸ್ ತೊಗೊಳ್ಳೋದು, ಓಕೆನಾ, ನನ್ನ ಪ್ರಕಾರ. ಸೊ ಈ ಥರದ್ದೆಲ್ಲ ನೋಡಿ, ಮೇಯ್ನ್ ಟೋಲಲ್ಲಿ ಎಂಟ್ರ್ ಆಗಿಲ್ಲ, ಯಾವುದೋ ಸಬ್ ಟೋಲಲ್ಲಿ ಎಂಟ್ರ್ ಆಗಿದ್ದು. ಬಟ್ ಆದ್ರೂ ದುಡ್ಡು ಕಟ್ಟಬೇಕಾಗುತ್ತೆ ಜಾಸ್ತಿನೇ, ಆಲ್ಮೋಸ್ಟ್ ಫುಲ್ ಅಮೌಂಟೇ ಕಟ್ಟಾಗುತ್ತೆ. ಸೊ ಅಂಥ ಟೈಮಲ್ಲೆಲ್ಲ ತುಂಬ ಬರ್ತಾ ಅನ್ಸುತ್ತೆ. ಆ್ಯಂಡ್ ಇವತ್ತು ಟ್ರಾಫಿಕ್ಕು ಏನಕ್ಕೆ ಟ್ರಾಫಿಕ್ಕು, ಇವತ್ತು ಭಾನುವಾರ, ಎಲ್ಲ ಊರ ಕಡೆಗೆ ಹೋಯ್ತಾ ಅವರೇ. ಸೊ ಗೈಸ್, ಈಗ ಸದ್ಯಕ್ಕೆ ನಾವು ಹಾಸನ ಹೈವೇನಲ್ಲೇ ಒಂದು ಕಡೆ ಸ್ಟಾಪ್ ಹಾಕಿದ್ದೀವಿ. ಆಲ್ಮೋಸ್ಟ್ ಚನ್ನರಾಯಪಟ್ಟಣ ಹತ್ರ ನೆನ್ಕೊಳ್ಳಿ. ಅದು ನೆಕ್ಸ್ಟು ನಮ್ಮ ಪಯಣ ಇವತ್ತು ಹಾಸನಕ್ಕಲ್ಲ, ಚನ್ನರಾಯಪಟ್ಟಣ ಹತ್ರ ಇದ್ದೀವಿ. ಇಲ್ಲ ಹಾಸನ ಹೈವೇ ಅವೆಲ್ಲ ತೋರಿಸಿದೆ ಬೋರ್ಡು ಅಂದ ತಕ್ಷಣ ನೀವು ಅನ್ಕೋತೀರಾ ತೋಟದ ಮನೆಗೆಲ್ಲರೂ ಹೋಯ್ತಿದ್ದೀವಿ ಅಂತ. ಹೋಗಲ್ಲ ಅಂತ ಹೇಳಲ್ಲ, ಹೋಗ್ತೀವಿ. ಬಟ್ ಈಗ ಸದ್ಯಕ್ಕೆ ನಾವು ಹೋಯ್ತಿರೋದು ಒಳ್ಳೆ ನರಸೀಪುರಕ್ಕೆ ಹತ್ರ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಗೃಹ ಪ್ರವೇಶ ಇದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ, ಅದನ್ನ ಅಟೆಂಡ್ ಮಾಡೋದಕ್ಕೆ. 8:45 ತೋರಿಸ್ತಾ ಇದೆ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದು. ನಾವು ಮನೆಯಿಂದ ಹೊರಟಾಗ ಡೆಸ್ಟಿನೇಷನ್ನ ಎಷ್ಟು ಗಂಟೆಗೆ ಗೊತ್ತಾ, 8:15ಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಿತ್ತು. ಎಲ್ಲೂ ಬ್ರೇಕ್ ಹಾಕಿಲ್ಲ, ಎಲ್ಲೂ ಸ್ಟಾಪ್ ಹಾಕಿಲ್ಲ. ನಮ್ಮ ಮಮ್ಮಿ ಹೇಳಿರೋ ಸ್ಪೀಡ್ನ ಮೇಂಟೈನ್ ಮಾಡಿದ್ರೆ ಮ್ಯಾಪನ್ನು ನಮ್ದು ಹಿಂದೆ ಬಿಟ್ಬಿಟ್ಟಿದೆ. ಆ್ಯಕ್ಚುಲಿ ಮ್ಯಾಪ್ ಒಂದು ಆವ್ರೇಜ್ ಟೈಮ್ ಏನು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಹೇಳುತ್ತೆ. ನಾವು ಆ ಸ್ಪೀಡಲ್ಲೂ ಹೋಯ್ತಾ ಇಲ್ಲ, ಅದಕ್ಕಿಂತ ಸ್ಲೋವಾಗಿ ಹೋಯ್ತಾ ಇದ್ದೀವಿ. ಎಲ್ಲೂ ಸ್ಟಾಪ್ ಹಾಕಿಲ್ಲ, ಇವಾಗಲೇ ಸ್ಟಾಪ್ ಹಾಕಿದ್ದು. ಅರ್ಧ ಗಂಟೆ ಲೇಟ್ ತೋರಿಸ್ತಾ ಇದೆ. ನಾವು ಬೆಂಗಳೂರಿಂದ ಹೊರಟ್ಬಿಟ್ಟು ಅವಾಗ ಎಷ್ಟು ಆ ಟೈಮ್ ತೋರಿಸಿದ್ದು, ಆ ಟೈಮ್ಗಿಂತ ಯೋಚನೆ ಮಾಡಿ. ಇಟ್ಸ್ ಓಕೆ, ಮಮ್ಮಿ ಖುಷಿ ಇಂಪಾರ್ಟೆಂಟ್. ಗೈಸ್, ಇವಾಗ ಪಟ್ಟ ಅಂತ ಹೇಳ್ಬಿಟ್ಟು ನಾವು ಒಳ್ಳೆ ನರಸೀಪುರ ರೋಡ್ ತಗೊಂಡು ಅಲ್ಲೇ ಒಂದು ಸ್ಟಾಪ್ ಹಾಕಿದ್ದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು, ಓಕೆನಾ? ಐಸ್ ಕ್ರೀಮ್ ಬೇಕನ್ನಿಸ್ತಾ ಇದೆ. ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಏನೂ ಇಲ್ಲ, ಐಸ್ ಕ್ರೀಮ್ ತಿನ್ನೋಕ್ಕೆ ಸ್ಟಾಪ್ ಹಾಕಿದ್ದೀವಿ. ಹೆಂಗಿದ್ದೀವಿ ನೋಡಿ, ಎಲ್ಲರೂ ಹೆಲ್ದಿ ಆಗಿದ್ದೀವಿ ಗೈಸ್. ಅದಕ್ಕೆ
ಸದ್ಯ ನಾನು ಸಡನ್ನಾಗಿ ಇದು ನೋಡ್ಬಿಟ್ಟು ಕಲರ್ನ ಇಲ್ವೇನೋ ಏನೋ ಅಂತ ಅಂದ್ಕೊಂಡೆ. ಕೊನೆಗೂ ನೀವು ಕರ್ಕೊಂಬಂದಿದ್ದೀವಿ, ಇಲ್ಲ ಅಂದರೆ ಬರೋದೇ ಇಲ್ಲ ಗೈಸ್. ಕಾರಲ್ಲೇ ಕುತ್ಕೊಂಡ್ಬಿಡ್ತಾರೆ. ಚಾಕ್ಲೇಟ್ ಮಮ್ಮಿ ತಿಂತಾರಾ? ಅದ್ಯಾವ್ದಮ್ಮ ಪಿಸ್ತಾ ಅನ್ಸುತ್ತದು. ಬಟರ್ ಸ್ಕಾಚ್. ನಮ್ಮ ಅಮ್ಮಗೆ ಚಾಕ್ಲೇಟ್ ಅಂದರೆ ಅಲರ್ಜಿಗೆ ಇಷ್ಟ ಆಗಲ್ಲ ಅಂತಾರೆ. ಸೊ ನಾವಿದ್ದು ಹೊಡಿರವ. ಚಿಯರ್ಸ್ 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 ಚಿಯರ್ಸ್. ಮೇಲೆ ಚೆನ್ನಾಗಿದೆ ಇದು. ಡ್ರೈ ಫ್ರೂಟ್ಸ್ ಗ್ರೇಪ್ಸ್ ಎಲ್ಲ ಹಾಕಿದ್ರೆ ಗೈಸ್. ಪಟ್ಟಂತ ತಿಂದು ಮುಗಿಸ್ಕೊಂಡು ಇವಾಗ ನಮ್ಮ ಪಯಣನ ಶುರು ಮಾಡಬೇಕು. ಓಹೋ, ಅತ್ತೆ ಸೊಸೆ ಇಬ್ಬರು ನೋಡಿ ಕಾರ್ ಹೆಂಗೆ ಕೋರಸ್ಸಲ್ಲಿ ಮಾಡ್ತಿದ್ರು ಅಂದರೆ ಆ್ಯಕ್ಷನ್ಸ್ದು. ಕಾರ್ ಇದು ವಿಂಡ್ಶೀಲ್ಡ್ನ ಸಾರಿ ಮಿರರ್ನ, ಸೈಡ್ ವಿಂಡೋನ ಕಾರ್ದು ಇಬ್ರು ಮಿರರ್ ಯೂಸ್ ಮಾಡಿಕೊಂಡು ಸರಾಸರಿ ಮಾಡ್ಕೋತಾ ಇದ್ರು. ಏನು ಹೇಳೋಣ ಬರಲಿ, ಏನು ಹೇಳೋಕ್ಕಾಗಲ್ಲ. ಇವಾಗ ಅತ್ತೆ ಸೊಸೆ ಇಬ್ರು ಜೋಡಿ ಆಗ್ಬಿಟ್ಟವ್ರು, ಏನು ಮಾತಾಡೋಂಗಿಲ್ಲ. ಮುಂಚೆ ಯಾರು ಏನಾದ್ರು ಹೇಳಿದ್ರೆ ಮಮ್ಮಿ ಮಾತ್ರ ಬೈಯೋರು, ಇವಾಗ ಜೊತೆಲಿ ಇಬ್ರು ಸೇರ್ಕೊಂಡು ಬೈದ್ಬಿಡ್ತಾರೆ. ಗೈಸ್ ಆನ್ ವೇ ಹೋಗ್ತಾ ಇದ್ವಿ. ಸೊ ಹಂಗೆ ಇಲ್ಲೊಂದು ಇದನ್ನ ನೋಡಿದೆ, ಅದಕ್ಕೆ ಒಂದು ಸ್ಟಾಪ್ ಹಾಕಿದೆ. ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಮಮ್ಮಿ ಈ ಡ್ಯಾಮ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ನೋಡಿರಲ್ಲ. ಸೊ ಇದೊಂಥರ ಡ್ಯಾಮ್ ಎಕ್ಸಾಕ್ಟ್ಲಿ ಅಲ್ಲ, ಬಟ್ ಮಿನಿ ಡ್ಯಾಮ್ ಅಂತ ಅಂದ್ಕೊಳ್ಳಿ. ಸೊ ಅದೇ ಮೆಕ್ಯಾನಿಸಮಲ್ಲಿ ಓಪನಿಂಗು ಕ್ಲೋಸಿಂಗ್ ಎಲ್ಲ ನಡೆಯೋದು. ಸೊ ಅದಕ್ಕೋಸ್ಕರ ಬನ್ನಿ ನೋಡ್ರಿ. ಇಲ್ಲೇ ಹತ್ತಿ ಹೇಳ್ತೀನಿ ಬನ್ನಿ. ಇಲ್ಲಿ ಬರಮ್ಮ, ನಾನು ಹಿಡ್ಕೋತೀನಿ ಬರಮ್ಮ. ನಾನಿದ್ದೀನಿ, ನಮ್ಮ ಮುಂದೆ ನಾನಿದ್ದೀನಿ, ಹಿಂದೆ ಸೊಸೆ ಇದ್ದಾಳೆ. ಬನ್ನಿ ಕೈ ಹಿಡ್ಕೊಳ್ಳಿ ನಂದು. ತಳ್ಬಿಟ್ಲಾ? ಸುಮ್ಮನೆ ಹೇಳಿದೆ. ಅದ್ ಕಡೆ ನಡೀರಿ, ಕಾಣುತ್ತೆ ಹೇಳ್ತೀನಿ. ನೀರು ಹೆಂಗೆ ಹರಿತದೆ ನೋಡಿ ಇಲ್ಲಿ. ಆ್ಯಕ್ಚುಲಿ ಫ್ಲೋ ಹಿಂಗಿದೆ, ಓಕೆನಾ? ಹಾಂ, ತೆಗ್ದಿದ್ದಾರೆ ಮೇಲಕ್ಕೆ. ಹಾಂ, ನೀರು ಹೋಗಲ್ಲ ಮುಂದಕ್ಕೆ. ಸೊ ಅದಕ್ಕೋಸ್ಕರನೇ ಇದನ್ನು ತೋರ್ಸೋಣ ಮಮ್ಮಿಗೆ ಹೆಂಗಿದೆ ಅಂತ ಅಂದ್ಬಿಟ್ಟು ಗೇಟ್ಸ್ನ ಕರ್ಕೊಂಬಂದೆ. ಅಲ್ಲೇನೋ ಬರ್ತಾಯಿದೆ ನೋಡ್ರಿ, ಇಲ್ಲಿ ಇಲ್ಲಿ ಈಚ್ಕೊ ಬರ್ತಾ ಇದೆ ಅದು. ಮತ್ತು ಒಳಗೆ ಹೋಯ್ತು. ಮೋಸ್ಟ್ಲಿ ಇಲ್ಲಿ ಮೀನು ಬೇಜಾನ್ ಇರ್ತವೆ ಅನ್ಕೋತೀನಿ. ಸದ್ಯಕ್ಕೆ ಯಾರು ಹಿಡಿತಾ ಇಲ್ಲ ಮೀನು. ಅದು ನೋಡ್ರಿ ಆರ್ತು. ಅದು ಇಲ್ಲಿವರೆಗೂ ಬಂದ್ಬಿಟ್ಟಿನೇನು ಇದು, ಅದು ಆ ಪಾರ್ಗೆ ಹೋಗ್ಬಿಡ್ತೀನಿ, ಬಾರ್ಡರ್ ದಾಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ವಾಪಸ್ ಭಯ ಬಿದ್ದು ಹೋಯ್ತಾಯ್ತು ಹತ್ತು ಕಡೆಗೆ. ಮತ್ತೆ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರಿಗೆ ಫೀಲಲ್ಲಿ ಒಂದ್ಸರಿ ಪಾಕಿಸ್ತಾನಿಗೆ ಹೋಗ್ಬಿಟ್ರೆ ಮತ್ತೆ ವಾಪಸ್ ಇಂಡಿಯಾಗೆ ಬರೋಕ್ಕಾಗಲ್ಲ, ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆರ್ಬಿಟ್ಟು ಹೋಗ್ಬಿಡ್ತೈತೆ ನೋಡಿ. ಮತ್ತೆ ಅಲ್ಲಿಗೆ ಹೋಯ್ತು, ಅಲ್ಲಿ ಹೋಗಿ ಕೂತಿದೆ. ಮತ್ತೆ ಈಸ್ಕೊಂಡು ಮೋಸ್ಟ್ಲಿ ಇಲ್ಲಿಗೆ ಬರುತ್ತೆ. ನೋಡೇನಮ್ಮ. ಬನ್ನಿ ಈಸೋಣ. ಏನಿಲ್ಲ, ಸುಮ್ಮನೆ ಹಂಗೆ ಒಂದು ಸ್ಟಾಪ್ ಹಾಕಿದ್ದಷ್ಟೇ. ಹಾಂ ಏನ ಆಮೇಲೆ ನಾನು ಸದ್ಯಕ್ಕೆ ಕನ್ಸಿಡರ್ ಮಾಡಿದ್ರಲ್ಲ, ನಾನು ಫೋಟೋ ತೆಗಿಬೇಕಂತೆ. ನಾನು ಬೇಡವಂತೆ. ಹಾಂ, ಫೋಟೋ ಸೆಷನ್ ಅನ್ನು ಮುಗಿಸಿಕೊಂಡು ಈಗ ನಾವು ವಾಪಸ್ ನಮ್ಮ ಕಾರಿನ ಕಡೆಗೆ ಹೋಗುತ್ತಿದ್ದೇವೆ. ನಿಮ್ಮೆಲ್ಲರ ಮಧ್ಯೆ ನಾನು ಬರಲ್ಲ, ಏನಾದ್ರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಡ್ಯಾಡಿ ಆರಾಮಾಗಿ ಕಾರಲ್ಲೇ ಕೂತಿದ್ದಾರೆ, ಹೊರಗಡೆನೇ ಬಂದಿಲ್ಲ ಗೈಸ್. ಅವ್ರಿಗೆ ಗೊತ್ತು ಇಲ್ಲಿ ಬಂದರೆ ಫೋಟೋ ಗೀಟೋ ಅದು ಇದು ಅಂತ ನಿಂತ್ಕೊತಾರೆ ಅಂತ, ಅದಕ್ಕೆ ಬರಲಿಲ್ಲ ಗೈಸ್. ಸದ್ಯಕ್ಕೆ ಬಂದು ರೀಚ್ ಆಗಿದ್ದೀವಿ. ಕಾರ್ನ ಅಲ್ಲಿ ಪಾರ್ಕ್ ಮಾಡಿದೆ. ಆ್ಯಂಡ್ ನನ್ನ ಐಫೋನ್ನ ನನ್ನ ಹೆಂಡತಿಗೆ ತಗೊಂಡು ಹೋಗ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ನೋಡಿ ಅಲ್ಲಿ ಚೆನ್ನಾಗಿ ಹಾಕಿದಾರಲ್ಲ, ಅದೇ ಗೃಹಪ್ರವೇಶಕ್ಕೆ ಬಂದಿರೋದು. ಸೊ ಹಾಗಾಗಿ ನಾನು ನನ್ನ ಆ್ಯಂಡ್ರಾಯ್ಡಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಫುಲ್ ಡಿಫ್ರೆಂಟಾಗಿ ಬರ್ತಿರೋದಲ್ವ, ನಿಮಗೆ ಕ್ವಾಲಿಟಿ ಸರಿಯಾಗುತ್ತೆ. ಬಂದ ತಕ್ಷಣ ಮಾಡ್ತಿರೋದೆ ಹೊಟ್ಟೆ ಪೂಜೆ. ಹೊಟ್ಟೆ ಸಮಾಧಾನ ಆದರೆ ನಾವು ಸಮಾಧಾನ ಆದಂಗೆ. ಸೊ ಮೊಸರನ್ನ, ಬಿಸಿಬೇಳೆ ಬಾತು. ನಿಮಗೆ ಯಾರೂ ನೋಡೋಂಗೆ ಇಲ್ಲ ಗೈಸ್. ನನ್ನ ಅಳಿಯ ನನ್ನ ಸೊಸೆ ಅವ್ರ ಪಾಡಿಗೆ ಅವ್ರು ಹೋಯ್ತಾವ್ರೆ ನೋಡಿ. ಬಾಯಿ ಬೇರೆ ಹೇಳ್ತಾವ್ರೆ ಅಣ್ಣ. ಇರೋದು ಬೇಡವಾ ಮರಿ? ಇಲ್ಲಿ ಇರೋದು ಬೇಡವಾ? ಬೇಡವಾ? ಬೇಡ ಅಂದ್ಬಿಟ್ನಲ್ಲವ ಗೈಸ್. ಫೈನಲಿ ಇವಾಗ ನಮ್ಮ ಕಡೆ ತಿರುಗಿ ನೋಡಿದ್ದಾನೆ ನನ್ನ ಅಳಿಯ. ಸೊ ಬೇರೆ ಎಲ್ಲೂ ಬಂದಿಲ್ಲ, ನಾವು ಬಂದಿರೋದು ನಮ್ಮ ಅಕ್ಕ ಅವ್ರ ಮನೆ ಗೃಹಪ್ರವೇಶಕ್ಕೆ ಗೈಸ್. ಬೇರೆ ಯಾರು? ಓನರ್ನ ನಾವು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಊಟಕ್ಕೆ ಚೆನ್ನಾಗೆಲ್ಲ ಬಡಿಸ್ಲಿ ಅಂತ. ಹೋಣ ಮರಿ, ಮನೆ ತೋರಿಸ್ತೀಯಾ? ಬಾ ಗೈಸ್. ಪೂಜೆ ಮಾಡಬೇಕು, ಇನ್ನೂ ತಯಾರಿ ನಡೀತಾ ಇದೆ. ಹಾಂ, ವೆಲ್ಕಮ್ ಗುಂಡಮ್ಮ, ವೆಲ್ಕಮ್ ಮರಿ. ಹಾಂ, ಅವಳು ಮರಿ ಅನ್ನಂಗೆ ಆಗುತ್ತೆ ಗೈಸ್. ನಾವು ಏನು ಗೊತ್ತಾ, ಸ್ಟಾಕ್ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ಚಾಕ್ಲೇಟ್ದು. ಸೊ ಅದಕ್ಕೋಸ್ಕರನೇ ಬಂದ್ಬಿಟ್ಟು
ನಮ್ಮ ಮರಿಗೆ ಮತ್ತು ಅಲ್ಲಿರೋ ಮಕ್ಕಳಿಗೆಲ್ಲ ಚಾಕ್ಲೇಟ್ ಇಸ್ಕೊಂಡು ಚಾಕ್ಲೇಟ್ ಕೊಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಬಿಸಿ ಬೇಳೆ ಬಾತು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸರಿಯಾಗಿ ಬ್ಯಾಟಿಂಗ್ ಮಾಡಿಬಿಟ್ಟೆ ಗೈಸ್. ಇವಾಗ ಒಂದು ಸ್ವಲ್ಪ ಹಿಂಸೆ ಆಯ್ತೈತೆ, ಅಂದರೆ ಕೂರಕ್ಕಾಯ್ತಲ್ಲ, ಎದೊಳಕ್ಕಾಯ್ತಲ್ಲ, ಹಿಂಗೆ ಹೊಟ್ಟೆ ಭಾರ ಆಗ್ಬಿಟ್ಟೈತೆ. ಚೆನ್ನಾಗಿ ತಿನ್ಬಿಟ್ಟೆ. ಓಕೆ ಸೊ ಗೈಸ್, ಈಗ ಸದ್ಯಕ್ಕೆ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಈಗ ಸದ್ಯಕ್ಕೆ ಮಳಲಿನಲ್ಲಿದ್ದೀವಿ. ಯಾರಿಗಾರು ಗೊತ್ತಾ ಮಳಲಿ? ಹಾಸನ ಸೈಡ್ ಎಲ್ಲರೂ ಇರೋರಿಗೆ ಅದು ಅವ್ರಿಗಂತೂ 100% ಗೊತ್ತಿರುತ್ತೆ. ಸೊ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಿಸಿಲು ಸರಿಯಾಗಿ ಆಗ್ತಾ ಇದೆ. ಬೆಳಿಗ್ಗೆ ಹೆಂಗಿತ್ತಳಿ ವೆದರು, ಫುಲ್ ಚಳಿ ವೆದರು, ಫುಲ್ ಫಾಗಿ ವೆದರು. ಜಸ್ಟ್ ಆಪೋಸಿಟ್ ಇವಾಗ. ಗೈಸ್ ಇಲ್ಲೇ ಒಂದು ಸ್ಟಾಪ್ ಹಾಕಿದೆ, ಒಂದಿಷ್ಟು ಐಟಮ್ ತೊಗೊಬೇಕಾಗಿತ್ತು. ಕಪ್ ಕವರ್ ನೋಡಿ, ನಾನ್ ವೆಜ್ ಅಂದ್ಕೊಂಬಿಡಿ, ಇದು ಬೇರೆ ಐಟಮ್ಸು, ನೋ ನಾನ್ ವೆಜ್. ಗೈಸ್ ಈಗ ಸದ್ಯಕ್ಕೆ ಎಕ್ಸಾಕ್ಟ್ಲಿ ನೋಡಿ, ಮಳಲಿ ಲಕ್ಷ್ಮೀ ದೇವಿ ಅಮ್ಮನವರ ದೇವಾಲಯದ ಮುಂದೆ ನಾನಿದ್ದೀನಿ. ಸೊ ಇಲ್ಲೊಂದಿಷ್ಟು ಬಾಳೆಹಣ್ಣು ಅದು ಇದೆಲ್ಲ ತೊಗೊಳ್ಳೋಣ ಅಂತ ಬಂದಿದ್ದೆ. ಮತ್ತೊಮ್ಮೆ ಅವಲೇ ಏನು ಕವರ್ ಕೊಟ್ಟೆ, ತೊಗೊಂಡೆ, ನೋಡಿದ್ರಿ, ಅದನ್ನು ಕೊಟ್ಬಿಟ್ಟು ಮತ್ತೆ ವಾಪಸ್ ಇನ್ನೊಂದಿಷ್ಟು ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನು ತೊಗೊಂಡೋಕ್ಕೆ ಬಂದೆ. ಈಗ ಸದ್ಯಕ್ಕೆ ನಾವು ಡ್ಯಾಡಿ ನನಗೆ ಹೇಳ್ತಾರೆ ಇಲ್ಲ. ಸೊ ಇವಾಗ ಸದ್ಯಕ್ಕೆ ನಾವು ನಮ್ಮ ಊರು ಮಡೇನೂರಿಗೆ ಬಂದಿದ್ದೀವಿ. ಸೊ ಅದಕ್ಕೆ ಡ್ಯಾಡಿ ಅವ್ರ ಹಳೆ ಫ್ರೆಂಡ್ಸ್ನ ಮಾತಾಡ್ಸೋದಕ್ಕೆ ಹೋದ್ರು, ಕಾರಿಂದ ಇಳಿದು. ಅದಕ್ಕೆ ಬಾರೋ ಅಂತ ಕೂಗಿದ್ದು. ನಾನು ಇದೇನಪ್ಪ ನನಗೆ ಕೂಗ್ತಾರೆ, ಏನು ಕೇಳ್ತಾವ್ರು ಹಿಂಗೆ ಅಂತ ಅಂದ್ಕೊಂಡೆ. ಸೊ ಸದ್ಯಕ್ಕೆ ಬಂದಿದ್ದೀವಿ ಮಡೇನೂರಿಗೆ, ನಮ್ಮ ಊರಿಗೆ. ಆ್ಯಂಡ್ ನಮ್ಮ ಹೆಂಡತಿಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಓಡಾಡ್ತಿದ್ವಿ, ಇಲ್ಲಿ ಹೋಗಿ ಟಿವಿ ನೋಡ್ತಿದ್ವಿ, ಮನೇಲಿ ಈ ಮನೆಗೆ ಬರ್ತಿದ್ವಿ, ಇಷ್ಟು ದೂರ ನಡ್ಕೊಂಡು ಹೋಗ್ತಿದ್ವಿ, ಬಸ್ಸಿಗೆ ಕಾಯ್ಕೊಂಡು ಎಲ್ಲ ಹೇಳ್ತಾ ಇದ್ದಾರೆ. ಹಳೇ ನೆನಪುಗಳು, ಹಳೇ ದಿನಗಳು ಹೆಂಗೆ ಕಳೆದ್ವಿ. ಮೆಮೊರೀಸ್. ಬರೀ ಇದಿಷ್ಟೇ ಅಲ್ಲ, ಇದು ಒಂದು ಪಾರ್ಟ್ ಆಯಿತು, ಅರ್ಧ ಊರಾಯಿತು, ಇನ್ನೂ ಅರ್ಧ ಊರು ಮುಂದಕ್ಕಿದೆ. ಸೊ ಇಲ್ಲಿಂದ ಮುಂದಕ್ಕೆ ಇನ್ನೂ ಸ್ಟೋರಿಗಳಿದ್ದಾವೆ. ಸೊ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ನೆಂಟ್ರೆ, ಆಲ್ಮೋಸ್ಟ್ ನಮ್ಮ ಮಮ್ಮಿಗೆ ನನಗಿಂತ ಜಾಸ್ತಿ ನಮ್ಮ ಮಮ್ಮಿ ರಿಯಾಕ್ಷನು. ಚಿಕ್ಕ ವಯಸ್ಸಲ್ಲೆಲ್ಲ ಬೇಸಿಗೆ ರಾಜ ಅಂತ ಅಂದರೆ ಬರ್ತಿದ್ದೆ ಮಡೇನೂರಿಗೆ. ಬಂದರು ಮಾತಾಡ್ಸವ ನಮ್ಮ ಹೀರೋ ಹೀರೋ ಇವ್ರ ಮನೆ ಅಲ್ಲಲ್ಲಿ ಕಾಣ್ತಾ ಇತ್ತಲ್ಲ, ನಮ್ಮನೆ ಆ ಮಾರ್ಕೆಟ್ ಕಾಣ್ತಾ ಹಿಂದ್ಗಡೆ ಬಿದೋಗಿತ್ತು. ಸೊ ಈ ಜಾಗದಲ್ಲಿ ನಮ್ಮ ಈ ಸ್ಟೋರಿ ಏನೇನಿದೆ ಎಲ್ಲ ಹೇಳ್ತಾ ಇದೀವಿ ನನ್ನ ಹೆಂಡತಿಗೆ. ದನ ಮೇಯ್ತೈತೆ ನೋಡಮ್ಮ, ಹಂಗೆ ನಾನು ಮೇಯಿಸ್ತಾ ಇದ್ದೆ, ನಾನು ಮೇಯಿಸ್ತಾ ಇದ್ದೆ ದನನ. ನಮ್ದು ಹತ್ತಕ್ಕೆ ಇಳಿಯಕ್ಕೆ ಏರಿನ ಈ ಮರನೇ ಶಾರ್ಟ್ ಕಟ್. ಇದು ಇಳಿದ್ರೆ ನಮ್ಮ ತೋಟ. ನೋಡಮ್ಮ ಇಲ್ಲಿ ಕೂತವ್ರಲ್ಲ ಯಾರು ನೋಡಿ, ಇದೇ ದಾರಿ, ಆ ಕಾಲದಿನೋ ದಾರಿ ಹಿಂಗೆ ಇದೆ ಇದು. ನಾನ್ ಚಿಕ್ಕವನಾಗಿದ್ದಾಗ್ಲಿಂದ್ರು ಇದೇ ದಾರಿಲಿ ದನ ಹಿಡ್ಕೊಂಡು ಇಳಿತಾ ಇದ್ದಿದ್ದು, ದನ ಹತ್ತಿಸ್ಕೊಂಡು ಹೋಯ್ತಾ ಇದ್ದಿದ್ದು, ಇಲ್ಲಿ ಮೇಯಿಸ್ಕೊಂಡು ಈ ಗದ್ದಳದಲ್ಲಿ. ಗೈಸ್ ನಮಸ್ಕಾರಗಳು. ನಾವು ಇವಾಗ ಸದ್ಯಕ್ಕೆ ನಮ್ಮ ತೋಟಕ್ಕೆ ಬಂದ್ವಿ. ಮಣ್ಣಾಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಎಳ್ನೀರು ಕೆಡದ್ವಿ. ಬಂದ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ಎಳ್ನೀರು. ಸೊ ಎಳ್ನೀರೆಲ್ಲ ಕೆಡವಿರೋದನ್ನ ತುಂಬ್ಕೋತಾ ಇದ್ದೀನಿ. ಹಾಗಾಗಿ ಕೈ ಒಂಚೂರು ಮಣ್ಣಾಗಿದೆ. ಆ್ಯಂಡ್ ಒಂದು ಸ್ವಲ್ಪ ಓಡಾಡಿದ್ದೆ ತೋಟದೊಳಗೆ. ನೋಡಿ ಗತಿ ಯಾವ ಥರ ಆಗಿದೆ ಪ್ಯಾಂಟ್ದು, ಬಡ್ಡಿ ಮಗಂದು. ಇವಾಗ ಇದನ್ನು ಬಿಡಿಸೋದೇ ಇರೋದು, ಒಂದೊಂದಾಗಿ ಕಿತ್ಕೊಂಡು ಕುತ್ಕೊಬೇಕು ಹೋಗ್ಬಿಟ್ಟು. ಆ್ಯಂಡ್ ಅಷ್ಟೆಲ್ಲ ಬಿಸಿಲಲ್ಲಿ ಓಡಾಡ್ಕೊಂಡು, ಆ್ಯಕ್ಚುಲಿ ಬೆಳಗ್ಗೆ ಹೆಂಗಿತ್ತು ವೆದರ್, ಅದ್ರ ಆಪೋಸಿಟ್ ವೆದರ್ ಆಗ್ಬಿಡ್ತು. ಆ ಬಿಸಿಲಲ್ಲೆಲ್ಲ ಓಡಾಡ್ಕೊಂಡು ಬಂದಮೇಲೆ ಈ ಥರ ತಂಪಾಗಿ ಈ ಎಳ್ನೀರು ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ. ಯೂಶಲಾಗಿ ನಾನ್ ವೆಜ್ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಂತ ಹೇಳ್ತಿದ್ದೆ, ಬಟ್ ಇಲ್ಲ, ಇವತ್ತು ಎಳ್ನೀರು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಕುಡಿಬೇಕು, ಕ್ರೇವಿಂಗ್ಸ್, ಡಿಹೈಡ್ರೇಟ್ ಆಗ್ಬಿಟ್ಟಿದೆ ಬಾಡಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಈಗ ಸದ್ಯಕ್ಕೆ ನೆಕ್ಸ್ಟ್ ಡೇ. ಸೊ ನೆನ್ನೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಒಂದು ಸ್ವಲ್ಪ ಗೆಸ್ಟ್ಗಳು ಬಂದಿದ್ದರು. ಸೊ ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ. ಆ್ಯಂಡ್ ಇವತ್ತು ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ, ಬರೋ ಕೆಲಸನೆಲ್ಲ ಮುಗಿಸ್ಬೇಕು. ಏನೇನು ಕೆಲಸ ಅಂತ ಹೇಳಿದ್ರೆ ಅದು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಮ್ಮ ತೋಟದ ಮನೆ ನೋಡ್ತಾ ಇಲ್ಲಿಬ್ಬರು ಅತ್ತೆ ಸೊಸೆ ಸಾಧನೆ ಮಾಡ್ತಾ ಇದ್ದಾರೆ. ಒಂದು ಚೇರ್ನ ಒಳಗಡೆ ಎತ್ಕೊಂಡು ಹೋಗೋದಕ್ಕೆ. ವ್ಲಾಗ್ ಮಾಡ್ಬೇಕಾದ್ರೆ ಕಟ ಅನಿಸ್ತಾ ಇರ್ತಾರೆ. ಒಂದು ಹೊರಗಡೆಯಿಂದ ಏನಾದರೂ ಇರುತ್ತೆ, ಇಲ್ಲಾಂದ್ರೆ ನಮ್ಮ ಮನೆಯವ್ರು ಏನಾದ್ರು ಅನ್ನಿಸ್ತಾ ಇರ್ತಾರೆ. ಸೊ ಇವಾಗ ಸದ್ಯಕ್ಕೆ ಏನೇನು ಅಪ್ಡೇಟ್ ಆಗಿದೆ ಅಂದರೆ ಮಾಡಿಟ್ಟಿದ್ದೀವಿ, ಪ್ರಿಪ್ರೇಷನ್ ಅಂತ ಹೇಳ್ಬಿಡ್ತೀನಿ. ನೋಡಿರಿ, ಡ್ರಮ್ಮಿಗೆ ಫುಲ್ ನೀರು ತುಂಬಿಟ್ಟಿದ್ದೀವಿ. ಇದೇನಕ್ಕೆ ಅಂತ ಆಮೇಲೆ ಹೇಳ್ತೀನಂತೆ. ಅಲ್ಲೊಂದು ಎಳ್ನೀರು ಐತೆ, ಅದನ್ನ ಆಮೇಲೆ ಬಂದುಬಿಟ್ಟು ಕುಡಿಯೋಣಂತೆ. ನೆನೆ ಅದೊಂದೇ ಉಳಿದಿದ್ದು. ಸೊ ಎಲ್ಲ ಖಾಲಿ ಆಯಿತು, ಅವೆಲ್ಲ ಕೆಡವಿದ್ದು. ಓಕೆನಾ. ಆ್ಯಂಡ್ ತೋಟದಲ್ಲೂ ಒಂದಿಷ್ಟು ಎಳ್ನೀರು ಇರಬೇಕಲ್ಲಿ, ಅಲ್ಲಿ ಕಾಣ್ತಾ ಇದೆಯಾ ಆ ಜಾಗದಲ್ಲಿ. ಸೊ ಹಾಗಾಗಿ ಇವತ್ತು ಔಷಧಿ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಳ್ತೀವಿ ಯಾವ ಔಷಧಿ ಏನು ಅಂತ ಅಂದ್ಬಿಟ್ಟು. ಈಗ ಔಷಧಿ ಹೊಡಿಯೋದಕ್ಕೆ ಕೆಲವೊಂದು ಐಟಮ್ ತರಬೇಕು, ಮೇಯ್ನಾಗಿ ಔಷಧಿನೇ ತರಬೇಕು. ಅದನ್ನೇ ತಂದಿಲ್ಲ ನಾವು. ಸೊ ಅದಕ್ಕೋಸ್ಕರ ಈಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್ ಈಗ ಸದ್ಯಕ್ಕೆ ನಾವು ಹೊರಟಿದ್ದೀವಿ ನಮ್ಮ ಅಣ್ಣನ ಮನೆಗೆ. ನಮ್ಮಿದು ಓಕೆ ಅಂತ ಹೇಳ್ತೈತೆ, ನಾನು ಇಲ್ಲಿ ಮಾತಾಡ್ತಿದ್ರೆ. ಸೊ ಇವಾಗ ಸದ್ಯಕ್ಕೆ ನಾವು ಹೊರಟಿದ್ದೀವಿ ಅಣ್ಣನ ಮನೆಗೆ.
ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಔಷಧಿ ಹೊಡಿಯೋಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಯಾವುದು ನಮ್ಮ ಹತ್ರ ಇಲ್ಲ. ಸೊ ಆ ಎಕ್ವಿಪ್ಮೆಂಟ್ಸ್ ಬೇಕು ಅಂದರೆ ಬೇರೆಯವ್ರ ಹತ್ರ ಕೇಳಬೇಕು. ಯೂಶಲ್ ಆಗಿ ರೆಗ್ಯುಲರ್ ಆಗಿ ತೋಟ ಇಟ್ಟಿರೋರು ಔಷಧಿ ಹೊಡಿಯೋರನ್ನ. ಸೊ ನಮ್ಮ ಅಣ್ಣ ಒಬ್ಬರಿದ್ದಾರೆ, ಸೊ ಅವ್ರ ಹತ್ರ ಇದೆ. ಅದಕ್ಕೋಸ್ಕರನೇ ಅಲ್ಲೇ ಹೋಗ್ಬಿಟ್ಟು ತೊಗೊಂಡು ಬಂದ್ಬಿಡೋಣ ಅಂತ ನಾನು ಮತ್ತು ಡ್ಯಾಡಿ ಇಬ್ಬರು ಹೋಗ್ತಾ ಇದ್ದೀವಿ. ಅಷ್ಟೇ ಕತೆ ಇವಾಗ ಸದ್ಯಕ್ಕೆ. ಈಗ ಸದ್ಯಕ್ಕೆ ನಾವು ನಮ್ಮ ಅಣ್ಣ ಅವರ ಗಾಡಿಯ ಚೈನ್ ಲೂಬ್ ಮಾಡಬೇಕು. ಎಲ್ಲ ಫ್ರೆಶ್ ಆಗಿ ಇವಾಗ ಓಪನ್ ಮಾಡ್ತಿದ್ದೀರಾ. ನಮ್ಮವು ಹೆಂಗಾಗ್ಬಿಟ್ಟವೆ ಅಂದರೆ ಇವೆಲ್ಲ ಹಂಗಾಗ್ಬಿಟ್ಟಿದ್ದಾವೆ. ಸೊ ಖುಷಿ ಏನಂದರೆ ಈ ಗಾಡಿ ಇದು ಮಿಡಲ್ ಸ್ಟ್ಯಾಂಡ್ ಇರೋದು, ಆರಾಮಾಗಿ ಮಾಡ್ಬೋದು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು. ನಮ್ಮ ಗಾಡಿನಾದರೆ ಬಗ್ಗಿಸ್ಕೊಂಡು ಮಾಡಬೇಕು, ಬಗ್ಗಿಸ್ಕೊಂಡು ತಳ್ಳಾಡ್ಕೊಂಡು ಓಡಾಡಬೇಕು. ಮಿಡಲ್ ಸ್ಟ್ಯಾಂಡ್ ಇಲ್ಲ ನಮ್ಮ ಗಾಡಿಗೆ. ಇಷ್ಟು ಖುಷಿಯಾಗುತ್ತೆ ಥರ ನೋಡೋದಕ್ಕೆ. ನೋಡಿ ನಮ್ಮ ಜನ ಎಷ್ಟು ಒಳ್ಳೆ ಜನ ಇದ್ದಾರೆ. ನಿಲ್ಸಿರೋ ಜಾಗದಲ್ಲಿ PPF ಹಾಕಿರೋದನ್ನ ಕಿತ್ತಾಕ್ಬಿಟ್ಟಾರೆ. ಹೊಟ್ಟೆ ಹೊಡಿತದ, ಇದು ಸ್ಕ್ರ್ಯಾಚ್ ಬಿದ್ದರೆ ಎಷ್ಟು ಹೊಟ್ಟೆ ಹೊಡಿಯೋದು. ಇದು ಪರವಾಗಿಲ್ಲ ಅಲ್ಲಿ ಅನ್ಬೋದು, ಬಟ್ ಆದರೂ PPF ಎಲ್ಲ ಕ್ಲೀನಾಗಿ ಹಾಕ್ಸಿದ್ರು ನಮ್ಮಣ್ಣ. ನೋಡಿದ್ರೆ ಹೇಗೆ ಮಾಡ್ಬಿಟ್ಟಾರೆ. ಅದು ನೆನೆನೇ ಮಾಡಿರೋದು. 2 ನಿಮಿಷ, ಲಿಟ್ರಲಿ 2 ನಿಮಿಷಕ್ಕೆ ಕೆಲಸ ಆಗೋಯ್ತು. ನೋಡಿ ಎಷ್ಟು ಪಳ ಅಂತ ಹೊಡಿತಾ ಇದೆ ಚೈನು. ಈ ಪ್ಯಾಡಾಕ್ ಸ್ಟ್ಯಾಂಡ್ ಬರುತ್ತಲ್ಲ, ಅದನ್ನು ತರಿಸ್ಲೇಬೇಕು ನಾನು. ಆಟೋ ಗುದ್ದವ್ರೆ. ಓಕೆ ಸೊ ಗೈಸ್, ಈಗ ಸದ್ಯಕ್ಕೆ ನಾವು ಹಿಂಗೆ ಬರೋಷ್ಟೊತ್ತು ಇಲ್ಲೇ ಬಂದಿದ್ದೀವಿ. ಇಲ್ಲೇ ಆ್ಯಕ್ಚುಲಿ ನಿಂತ್ಕೊಂಡಿದ್ದೀವಿ ನಾವು. ಹಿಂಗೆ ಬರೋಷ್ಟೊತ್ತು ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಸೊ ಒಂದು ರೌಂಡ್ ಹೋಗ್ಬಿಟ್ಟು ನೋಡ್ಕೊಂಬಂದ್ವಿ. ಸ್ವಲ್ಪ ಡ್ಯಾಮೇಜಸ್ ಆಗಿದೆ ಅಂತ ಹೇಳಿದ್ರು. ಸೊ ನಾವು ಮತ್ತೆ ಇದೇ ರೂಟಲ್ಲಿ ಹೋಗ್ಬೇಕಾಗಿತ್ತು, ಬಟ್ ಹಿಂದೆಯಿಂದನೂ ಹೋಗ್ಬೋದು. ಅವ್ರು ಹಿಂಗೆ ಹೋಗೋಣ, ಅಲ್ಲೇನೋ ಒಂದು ತೊಗೊಬೇಕು, ಅದಕ್ಕೋಸ್ಕರ ಇದೇ ರೂಟಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಫುಲ್ ಜಾಮ್ ಆಗ್ಬಿಟ್ಟಿದೆ. ಇಷ್ಟೊತ್ತು ಪಾಸ್ ಆಗ್ತಿದ್ರು ನೋಡ್ಕೊಂಬರೋ ಟೈಮಲ್ಲಿ, ಹೀಗೆ ಜಾಮ್ ಮಾಡ್ಕೊಂಡ್ರೆ. ರೋಡಿಗೆ ಅಡ್ಡಕ್ಕೆ ನಿಂತ್ಬಿಟ್ಟಿದೆ ಬಸ್ಸು. ಆ ಬಸ್ದು ಟೈರ್ದು ಏನೋ ಪಿನ್ ಬರುತ್ತಂತೆ ಮುಂದೆ, ಟೈರ್ದು ಅದು ವೀಲ್ದು ಟೈರ್ದಲ್ಲ. ಸೊ ಆ ಪಿನ್ ಏನೋ ಹಂಪೆಗರ್ಸಿದ ತಕ್ಷಣ ಬಿಚ್ಕೊಂಡ್ಬಿಟ್ಟು ಕಂಟ್ರೋಲ್ ಸಿಗ್ದರೆ ರೋಡಿಗೆ ಬಂದು ಹೊಡೆದಿರೋದವರು. ಬನ್ನಿ ಹಿಂದೆನೇ ಹೋಗೋಣ. ಹೋಗಲ್ಲ, ಇದು ಕ್ಲಿಯರ್ ಆಗಲ್ಲ. ನೋಡಿ ಗೈಸ್, 10 ಗಂಟೆಗೆ ಅಲ್ಲಿ ಉಚ್ತವ್ರು, ಬೆಳಗ್ಗೆ ಅಲ್ಲಿ ಉಚ್ತೆ. ಫುಲ್ ಬ್ಯುಸಿ ಕೆಲಸದಲ್ಲಿ. ಫುಲ್ ಹಳ್ಳಿ ಸ್ಟೈಲಲ್ಲಿ, ಹಳೇ ಕಾಲದಲ್ಲಿ ಸಣ್ಣ ಮಕ್ಕಳಾಗಿದ್ದಾಗ ಈ ಥರ ಉಚ್ತಾ ಅವ್ರು ಬೇವಿನ ಕಡ್ಡಿಲಿ ಉಚ್ತಾರೆ, ನೀವು ಮಾಡರ್ನ್ ಬ್ರಷ್ ಅಲ್ಲಿ ಉಚ್ತಾ ಇದ್ದೀರಾ. ಬೇವಿನ ಕಡ್ಡಿ ಅಲ್ಲ, ಸಣ್ಣ ಮಕ್ಕಳು ಇದ್ದಾಗ ಸಮ್ಮರ್ ಹಾಲಿಡೇಸ್ ಅಲ್ಲಿ ಬಂದಾಗ ಊರ್ ಕಡೆ ಹೋದ್ರೆ ಓಪನ್ ಜಾಗದಲ್ಲಿ ಟ್ಯಾಂಕಲ್ಲಿ ನೀರು ಮುಕ್ಕೊಂಡು ಉಚ್ತಾ ಇದ್ದಿದ್ದು. ಇವತ್ತು ಅದನ್ನೇ ಮಾಡ್ತಾ ಇದ್ದೆ ಗೈಸ್. ಈಗ ಸದ್ಯಕ್ಕೆ ನಾನು ಹಿಂಗೆ ಕಾಣ್ತಾ ಇದ್ದೀನಿ. ಇವಾಗ ಒಂದು ಚೇಂಜ್ ಆಗುತ್ತೆ. ಚೇಂಜ್ ಏನಪ್ಪ ಅಂತ ಹೇಳಿದ್ರೆ ಮೇಕೋವರ್ ಮಾಡ್ತೀನಿ. ಮೇಕಪ್ ಮಾಡ್ತೀಯಾ? ಮತ್ತೆ ನೋಡಿ ನೋಡಿ ಸೊ ಇವಾಗ ಏನು ಮಾಡ್ಬೇಕಂದ್ರೆ ಔಷಧಿ ಹೊಡಿಬೇಕು. ಓಕೆನಾ? ಮಾಡು. ಸೊ ನೀನು ಮಾಡ್ತಾ ಇರೋ ಇನ್ನೇ ಕುತ್ಕೊಳ್ಳ. ಸೊ ಇವಾಗ ಔಷಧಿ ಹೊಡಿಬೇಕು ತೋಟಕ್ಕೆ. ಸೊ ಅದಕ್ಕೋಸ್ಕರನೇ ಇವೆಲ್ಲ ಮಾಡ್ತಾ ಇರೋದು. ಔಷಧಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ, ಅಂದರೆ ಇನ್ನೇಲ್ ಮಾಡಬಾರ್ದು, ಅದಾದಮೇಲೆ ಕಣ್ಣಿಗೆಲ್ಲ ಅದು ತಗಲ್ಬಾರ್ದು. ಓಕೆನಾ? ಸೊ ಅದಕ್ಕೋಸ್ಕರನೇ ಈ ಥರ ಕಟ್ಕೊಳ್ತಾ ಇರೋದು ನಮ್ಮ ವೇಷನ. ಯಾವುದೋ ಹುಡುಗಿ ಫೀಲ್ ಬರ್ತಾಯಿದೆ ನನಗೆ. ಹೋದ ಸರಿ ಎಲ್ಲ ಹುಡಿ ಇತ್ತು, ಅದಾದಮೇಲೆ ಕರ್ಚೀಫ್ ಇತ್ತು. ಕರ್ಚೀಫ್ನ ಕ್ಲೀನಾಗಿ ಕಟ್ಕೊಂಬಿಟ್ಟಿದ್ದೆ. ಈ ಸರಿ ಹುಡಿ ತಂದಿಲ್ಲ ನಾನು. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಕಷ್ಟ ಆಗುತ್ತೆ. ಕಿವಿ ಎಲ್ಲ ಮುಚ್ಕೊಂಡ್ಬಿಡ್ಬೇಕು. ಮನೆಯವರೆಲ್ಲ ಏನು ಡಿಸ್ಟರ್ಬ್, ಮನೆಯವ್ರು ಯಾವ್ದಕ್ಕೆ ಕರೆದ್ರು ಕೇಳಿಸ್ಬಾರ್ದು, ಟ್ಯಾನ್ ಆಗಬಾರ್ದು. ಹಂಗೆ ಟ್ಯಾನ್ ಆಗಬಾರ್ದು ಅಂದಿದ್ರೆ ನೋಡಿ, ಫುಲ್ ಹ್ಯಾಮ್ ಸ್ಲೀವ್ಸ್ ಎಲ್ಲ ಆಫ್ ಆಗ್ತಾಯಿಲ್ಲ, ಫುಲ್ ಹಾಕೋತಾ ಇದ್ದೆ. ಕಣ್ಣು ಮುಚ್ಚಿಬಿಟ್ಟು ಕಟ್ಬಿಟ್ಟಿದ್ದಲ್ಲ ಅಂತ. ಮೂಗು ಮುಚ್ಚಿ ಸಾಕು. ಸಾಕು. ಕಣ್ಣಿಗೆ ನಾವು ಇದೆ ಇನ್ನೊಂದು ಹೆಂಗ್ ಕಾಣ್ತಾ ಇದ್ದೀರಾ ಗೊತ್ತಾ? ಆಯ್ತಾ? ಪರವಾಗಿಲ್ಲ, ಸಾಕು. ಸೊ ಇವಾಗ ಲಾಸ್ಟ್ ಆ್ಯಂಡ್ ಫೈನಲು ಕಣ್ಣ ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಮ 50 ರೂಪಾಯಿ ನಾರ್ತ್ ಇಂಡಿಯನ್ ಸನ್ಗ್ಲಾಸ್. ಎಲ್ಲೇಳಿ ರಾಮ ಮಂದಿರ ಹತ್ರ ತಗೊಂಡಿರೋ ಸನ್ಗ್ಲಾಸ್ ಇದು. ಒಂದು ಸ್ವಲ್ಪ ಲೂಸ್ ಕಟ್ಬೇಕಿತ್ತ? ಇಲ್ಲ ಸಾಕು, ಸರಿ ಇದೆ ಇವಾಗ. ಹಿಂಗೆ ಹೌದಾ? ಹಿಂಗೇನೋ ಸುಮ್ಮನೆ ಹಿಂಗೆ ನಾನೇನು ಪಾಸ್ ಆದ್ರೆ ಗೊತ್ತಿಲ್ಲದಿರೋ ಜಾಗದಿಂದ ಗೊತ್ತಾಗಲ್ಲ ನಾನಂತ ಇಲ್ಲ. ಡ್ಯಾಡಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಇದು ಔಷಧಿ ಹೊಡಿಯೋ ಮಿಷಿನು, ಇದೇ ಥರ ಮಿಷಿನ್ ಇನ್ನೊಂದಿದೆ. ಇದು ಎಲೆಕ್ಟ್ರಿಕ್. ಆ್ಯಂಡ್ ಇಲ್ಲಿ ಔಷಧಿ ಎಲ್ಲ ರೆಡಿ ಮಾಡಿದ್ದೀವಿ. ಇದನ್ನ ಹಾಕೊಳ್ಳೋದು, ಕಟ್ಕೊಳ್ಳೋದು, ಹೋಗೋದು. ಏನಿಲ್ಲ ಅಂದರೂ ಒಂದು 15 ಲೀಟ್ರ್ ನೀರಾ? 18 ಲೀಟ್ರು ತುಪ್ಪ ಇದೆಯಾ? ತುಪ್ಪ ಇದೆ. ಹೋಗಿ ಬನ್ನಿ. ಕಾಲಿಗೆ ಹಾಕೊಳ್ಳಿಲ್ಲ ಬೂಟ್ಸು,
ಮಾಡ್ರನ್ ಏನು ಮಾಡಿಲ್ಲ ನಾನು ತಗ್ಲಾಕೊಂಡು ನಿಂತ್ಬಿಟ್ಟೆ ಅತ್ತೆಗೆ. ತೂಕ ಹೊತ್ಕೊಂಡು ಓಡಾಡೋ ಆಸೆ ನನಗೆ, ಅದಕ್ಕೆ ನನ್ನ ಹೆಂಡತಿ ಬಂದ್ಬಿಟ್ಟು ಹೆಲ್ಪ್ ಮಾಡೋದು ಬಿಟ್ಟು ನಾನು ರೆಕಾರ್ಡ್ ಮಾಡ್ತಿಲ್ವಾ, ಅದನ್ನೇ ಸಪೋರ್ಟೇ ಮಾಡ್ತಾ ಇದ್ದೀನಿ. ನಿಮ್ಮ ಪೇಮೆಂಟ್ ಎಷ್ಟು? ಪೇಮೆಂಟು ನಮ್ಮವು ಜಾಸ್ತಿ. ಎಷ್ಟು? ನೀವು ಕೊಡೋಕ್ಕಾಗಲ್ಲ ಅಷ್ಟು ಅಷ್ಟು. ಅಷ್ಟೇ ಸಾಕ ಹೊಡಿದ್ರೆ? ಇಲ್ಲಿ ಹಿಡ್ಕೊ. ಥ್ಯಾಂಕ್ ಯು ನನ್ನ ಯಜಮಾನ್ರೆ. ಅಲ್ಲೂ ಇದೆ ಇನ್ನ, ಅದಕ್ಕೆ ಕರೆದಿದ್ದೆ. ಇಷ್ಟು ಬೇಕಾಗಿರುತ್ತೆ. ಇನ್ನೂ ಒಂದು ರೌಂಡ್ ಹೋಗ್ತಾ ಹೊಡಿತಾ ಇದ್ರೆ ಬೇರೆ ಕಡೆ ಸಿಗ್ತವೆ ಮೋಸ್ಟ್ಲಿ. ಎಲ್ಲ ಕಡೆ ಇರ್ತವೆ, ಉತ್ತರಿಸಿರ್ತವೆ. ನೋಡಿ ಗೈಸ್, ನಮ್ಮ ಯಜಮಾನ್ರು ಪಿಕಾಕ್ ಫೆದರ್ ಇದೆ ಬಾ ಅಂತ ಕರೆದ್ರು. ಏನು ಅನಿಸ್ತಿದೆ ಹೊಡೆದು? ಏನು ಅನ್ನಿಸ್ತಿದೆ? ಹಬ್ಬ ಆಗುತ್ತೆ ನನ್ನ ಬೆನ್ನು, ಅದಂತೂ ಗೊತ್ತು. ಅಪರೂಪಕ್ಕೆ ಮಾಡ್ತಾ ಇರೋದಲ್ವಾ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ. ಸೇಮ್ ಅದೇ ಪ್ರೊಸೀಜರು. ಇವಾಗ ಟೈಮು 10:49. ಎಷ್ಟೊತ್ತಿಗೆ ಬರ್ತೀರಾ ನೋಡೋಣ. ಏನು ಚಾಲೆಂಜ್ ಕೊಡ್ತೀನಿ? ಚಾಲೆಂಜ್ ಅಂತಲ್ಲ, ಚಾಲೆಂಜ್ ಕೊಡೋ ನೆಪದಲ್ಲಿ ಹಂಗೆ ಕೆಲಸ ಮಾಡಿಸ್ಬಿಡೋಣ ಅಂತ ಬದಲಿ ಇದೆಯಾ? ಇದ್ ಕಡೆ ಚಾಲೆಂಜ್ ಅಂತೂ ಮಾಡಬೇಕು, ಇದ್ ಕಡೆ ಕೆಲಸನೂ ಆಗಬೇಕು. ಗೈಸ್ ನಮಸ್ಕಾರಗಳು. ಈಗ ಸದ್ಯಕ್ಕೆ ಎಷ್ಟು 5ನೇ ಕ್ಯಾನ್ ಆಗಿದೆ ಅಲ್ಲ, ಮುಗೀತು. ಇದು 6th one. ಹಾಂ, 6th ಕ್ಯಾನ್ ಪ್ರೋಗ್ರೆಸ್ಸಲ್ಲಿದೆ. ಫಿಲ್ ಮಾಡಿ ಇಟ್ಟಿದ್ದೀವಿ. ಈಗ ಪ್ಲ್ಯಾನ್ ಏನಪ್ಪ ಅಂದರೆ ಸ್ವಲ್ಪ ಎನರ್ಜಿ ಬೇಕು ಅಂದ್ಬಿಟ್ಟು ಬಾಳೆಹಣ್ಣು ತಿಂದು ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಟ್ ತಿನ್ನೋದು ಹೆಂಗೆ ಬಿಚ್ಚಬೇಕು ಪೂರ್ತಿ ಅಂತ ಯೋಚನೆ ಮಾಡ್ತಿದ್ದೆ. ಹಿಂಗೆ ಮಾಡ್ಕೊಂಡು ಸರಿನಾ? ಓಪನ್ ಆಯ್ತಾ? ಕಾಣ್ತಾ ಇದೆ ಬಾಳೆಹಣ್ಣು ಸ್ಪೇಸ್ ಸುಲಿತಾ ಇರೋದು. ಇದು ಟ್ರಾನ್ಸ್ಪರೆಂಟ್ ಆಗಿದೆ ಚೂರು. ಹಾಂ, ಏನೇನೆಲ್ಲ ಸಾಹಸ ಮಾಡ್ತಾರೆ ನೋಡಿ ಗೈಸ್. ಎನರ್ಜಿ ಬರಬೇಕಲ್ಲ. ಇನ್ನೂ ಅರ್ಧ ಭಾಗ ಕೆಲಸನೂ ಮುಗ್ದಿಲ್ಲ ಗೈಸ್. ಪೀಕಾಕ್ ನೋಡಿ ಗೈಸ್, ಅಲ್ಲಿ ನಮ್ಮ ತೋಟದ ಬಾರ್ಡರ್ನಲ್ಲೇ ಕೂತೈತೆ. ಅದಕ್ಕೆ ಅಷ್ಟೊಂದು ಪುಕ್ಕ ಇಲ್ಲ, ಅಲ್ಲೇ ಕೂತೈತೆ. ಈಗಷ್ಟೇ ಅಲ್ಲೇ ಔಷಧಿ ಹೊಡೆದ್ಬಿಟ್ಟು ಬಂದೆ. ನಾನು ನೋಟಿಸೇ ಮಾಡಿಲ್ಲ. ನಾನು ಬರೀ ಇಲ್ಲ ಇಳೀತು ನೋಡ್ರಿ, ಅದನ್ನು ನೋಡಿದೆ. ಇದು ಕಡೆ ಕಲ್ ಮೇಲೆ ಒಂದು ಕೂತೈತೆ ನೋಡ್ರಿ. ಇಷ್ಟೊತ್ತು ಅಲ್ಲೇ ಇದ್ದೆ ನಾನು. ಎಷ್ಟು ಕ್ಯಾನಾಗಿರೋದು ಸದ್ಯಕ್ಕೆ? 10 ಮುಗೀತು. ಇದು 11ನೇದು. 11 ಕ್ಯಾನು ಮುಗಿಸಿದ್ದೀನಿ. ಆ್ಯಂಡ್ ಇವಾಗ ಫುಲ್ ಬಿಸಿಲು ನೋಡಿ, ನೆರಳು ಹೆಂಗಿದೆ, ಅಲ್ಲಿ ಬಿಸಿಲು ಹೆಂಗಿದೆ ಅಂತ. ಇದಕ್ಕೆ ಮುಂಚೆ ಮಾಡಿದ್ವಲ್ಲ ಅದೇ ಬೇರೆ ಲೆಕ್ಕ, ಈಗ ಬಿಸಿಲಲ್ಲಿ ಮಾಡೋದೇ ಬೇರೆ ಲೆಕ್ಕ. ಆ್ಯಂಡ್ ಈಗಲೂ ಅಷ್ಟೇ ಅದೇ ನಿಂಜ ಟೆಕ್ನಿಕ್. ಗೊಬ್ಬರ ಹಾಕ್ಬಿಟ್ಟು ಹೊಡಿತಾರಲ್ಲ, ಕಾಲೇಜ್ ಸ್ಕೂಲಲ್ಲೆಲ್ಲ ಮಾಡ್ತಿದ್ವಿ. ಏನಾದ್ರು ಗೊಬ್ಬರ ಹಾಕ್ಬಿಟ್ಟು ಹೊಡೆದ್ಬಿಡ್ತಾ ಇದ್ವಿ ಸ್ವೆಟ್ರ್ ಗಿಟ್ರು ಎಲ್ರಿಗೂ. ಯಾಕೆ ಹಂಗೆ ನಡ್ಕೊ ಬರ್ತಾ ಇದ್ದೀರಾ? ಯಾಕೆ ನಡ್ಕೊ ಬರ್ತಾ ಇದ್ದೀರಾ ಹಂಗೆ? ಹೆಲಿಕಾಪ್ಟರ್ ಫ್ಲೈಟ್ ಲ್ಯಾಂಡ್ ಮಾಡಕ್ಕೆ ಜಾಗ ಬೇಜಾನಿದೆ. ಫ್ಲೈಟ್ ಲ್ಯಾಂಡ್ ಮಾಡೋಕ್ಕೆ ಜಾಗ ಇದೆಯಾ? ಹಾಂ ಇದೆ, ರನ್ವೇ. ಸುಸ್ತಾಯ್ತಾ? ಬಿಸಿಲು ಫುಲ್ಲು ಗೈಸ್. ಬಿಸಿಲು ಸರಿಯಾಗಿ ಅಂದರೆ ಸರಿಯಾಗಿ ಹೊಡಿತಾರೆ ಗೈಸ್. ಒಂದೊಳ್ಳೆ ನಿದ್ದೆ ಆಯಿತು. ನಿದ್ದೆ ಹೆಂಗೆ ಬಂತು ಅಂತ ಹೇಳಿದ್ರೆ, ಬಡ್ಡಿ ಮಗುಂದು ಮಲಗಿದ ತಕ್ಷಣ ನಿದ್ದೆ. ಏನಮ್ಮ ಗೊರ್ಕೆನಾ? ಗೊರ್ಕೆ ನೋಡಿ, ನಮ್ಮಮ್ಮ ಕಂಪ್ಲೇಂಟ್ ಮಾಡ್ತಾರೆ, ಗೊರ್ಕೆ ಹೊಡ್ಕೊಂಡು ಬಿದ್ದಿದ್ನಂತ. ಗೊರ್ಕೆ ಹೊಡ್ಕೊಂಡು ಬಿದ್ದಿದ್ದೆ. ಅಲ್ಲಿ ಹೊಡೆದಿಲ್ಲ, ಮರ್ತೋಗ್ಬಿಟ್ಟೆ. ಹಿಂಗೆ ಆಗಿಸ್ಬಿಟ್ಟು ಗುಡ್ಡಿ ಹೋಗ್ಬಿಡ್ತೀವಿ. ಒಂದೊಂದು ಎಳ್ನೀರು ಹಾಕೊಂಡ್ಬಿಡೋಣ ತಗೊಂಡು ಎಲ್ಲರೂ ಕುತ್ಕೊಂಡು ಕುಡಿತಾ ಇದ್ವಿ. ಚೇರ್ಸ್ ಅಮ್ಮ, ಚೇರ್ಸ್ ಚೇರ್ಸ್ ಚೇರ್ಸ್. ಇವತ್ತು ನಮ್ಮ ಜಮೀನಲ್ಲಿ ನಾವು ರೌಂಡ್ಸ್ ಹಾಕಿ ಇಷ್ಟು ನವಿಲು ಗರಿಗಳು, ಏನು ಶೈನಿಂಗ್ ಹೊಡಿತದೆ ನೋಡಿ. ಇಷ್ಟು ನವಿಲು ಗರಿನ ತೊಗೊಂಬಂದಿರೋದು, ಉದ್ರಿರೋನ. ಆ್ಯಂಡ್ ನನ್ನ ಹೆಂಡತಿ ಕತೆ ನೋಡ್ರಿ. ಅವ್ರ ಮನೆಗೆ ಹೋದಾಗಲೂ ನನಗೆ ಪ್ರೀ ವೆಡ್ಡಿಂಗ್ದೇ ವಿಡಿಯೋ ಹಾಕ್ಬಿಟ್ಟು ರಿಸೆಪ್ಷನ್ ಅದೇ ತೋರಿಸಿದ್ದು. ಇವತ್ತು ನೋಡಿ ನನ್ನ ಲ್ಯಾಪ್ಟಾಪ್ ಇಟ್ಕೊಂಡು ನನ್ನ ಪ್ರೀ ವೆಡ್ಡಿಂಗ್ದೇ ನೋಡ್ತಾರೆ. ಪ್ರೀ ವೆಡ್ಡಿಂಗ್ ವಿಡಿಯೋ, ಆ್ಯಕ್ಚುಲ್ ವಿಡಿಯೋ ಇದು. ಸ್ವಲ್ಪ ಗ್ಲಿಮ್ಸ್ ಹಾಕಿ ಅಂತ ಪ್ರೀ ವೆಡ್ಡಿಂಗ್ದು ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರಿ, ನೋಡ್ಕೊಂಬಿಡಿ. ನೋಡಿ, ಈ ಹಾಡಿಗೆ ಈ ಸಾಂಗ್, ಸಾರಿ ಈ ಸ್ಟೆಪ್ ನಮ್ಮದು. ಹಾಂ, ಇದೊಂದು ನೋಡ್ಬಿಡಿ. ಏನಮ್ಮ ನನ್ನ ಮಗ ಏನೇನೆಲ್ಲ ಮಾಡ್ಬಿಟ್ಟವ್ರೆ ಅಂತ ಅನ್ಕೊಂಡಿರ್ತಾರ ಒಬ್ಬ. ಅವ್ರು ಈ ಇದ್ರ ಸೀನಲ್ಲಿ ಇರ್ಲಿಲ್ವಲ್ಲ, ಹೊರಗಡೆ ಇದ್ರು, ದೂರದಲ್ಲಿದ್ರು.